ಸಿಂಹರಾಶಿಯವರ ಮೇಲೆ ವಾರಾಹಿ ಅಮ್ಮನವರ ರಹಸ್ಯಮಯ ಪ್ರಭಾವದ ವಿಚಾರವನ್ನು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಆದರೆ ಹೆಚ್ಚಿನ ವಿಚಾರಗಳನ್ನೇ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಬಹಳ ಪ್ರಮುಖವಾದಂತಹ ವಿಚಾರಗಳ ವಿಡಿಯೋ ಆಗಿರಲಿದೆ. ಸೊ ದಯವಿಟ್ಟು ನೀವು ಒಂದು ಸಹಾಯ ಮಾಡಬೇಕು. ಅದೇನು ಅಂತ ನಿಮಗೆ ಗೊತ್ತಿದೆ. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಲಿಂಕ್ನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ವಿಡಿಯೋ ರೀಚ್ ಆಗಲಿ. ನೀವಿನ್ನೂ ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ, ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ಕೆಳಗೆ ಕಮೆಂಟ್ ಸೆಕ್ಷನ್ ಇದೆ, ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ನ ಓದ್ತಾ ಇರ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಸಿಂಹರಾಶಿಗೆ ಅಧಿಪತಿ ಸೂರ್ಯಗ್ರಹನಾಗಿರ್ತಾನೆ. ಈ ರಾಶಿಯವರು ಅಂದರೆ ಸಿಂಹರಾಶಿಯವರು ನೀವು ನಾಯಕತ್ವ, ಆತ್ಮವಿಶ್ವಾಸ, ಆಮೇಲೆ ಪ್ರಭಾವಶಾಲಿ ವ್ಯಕ್ತಿತ್ವ ಇರತಕ್ಕಂಥ ಹೊಂದಿರತಕ್ಕಂಥವರಾಗಿರ್ತೀರಿ ನೀವು. ಹೀಗಿರ್ಬೇಕಾದ್ರೆ ನಿಮ್ಮ ನಾಯಕತ್ವ, ನಿಮ್ಮ ಪ್ರಭಾವ, ನಿಮ್ಮ ಒಂದು ಸ್ಥಿರತೆ ಇನ್ನೊಬ್ರಿಗೆ ಕಣ್ಣು ಕುಕ್ಕುತ್ತಲ್ವ. ಇನ್ನೊಬ್ಬರಿಗೆ ಈಗ ಸಿಂಹರಾಶಿ ನೋಡಿದ್ರೆ ಬೇರೆಯವರಿಗೆ ಏನು ಇದಾರಲ್ಲ ಅನ್ನೋದೊಂದು ಹೊಟ್ಟೆವ್ರಿ ಇದ್ದೇ ಇರುತ್ತೆ. ಖಂಡಿತವಾಗಿ ಇನ್ನೊಬ್ಬರ ಮೇಲೆ ಅದು ಈರ್ಷೆ ಅಂತೀವಿ, ಹೊಟ್ಟೆವ್ರಿ ಅಂತೀವಲ್ಲ, ಆ ಒಂದು ಉರಿಯನ್ನು, ಅಸೂಯೆಯನ್ನು ಖಂಡಿತವಾಗಿ ಉಂಟು ಮಾಡುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಗುಪ್ತ ಶತ್ರುಗಳು ವೃದ್ಧಿ ಆಗ್ತಾರೆ, ಸೀಕ್ರೆಟ್ ಶತ್ರುಗಳು ಅಂತ. ಆಮೇಲೆ ವಿರೋಧಿಸುವಗಳು, ನೀವು ಏನೇ ಅಂದರೂ ಅದಕ್ಕೆ ವಿರೋಧ, ನೀವು ಒಳ್ಳೆಯದೇ ಹೇಳಿದ್ರೂ ಅದಕ್ಕೊಂದು ವಿರೋಧ ವ್ಯಕ್ತಪಡಿಸ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗುತ್ತೆ. ಜಾಸ್ತಿ ಹುಟ್ಕೊಳ್ತಾರಂಥವ್ರು ಸಹ. ಇಂಥ ಸಂದರ್ಭಗಳಲ್ಲಿ ಶತ್ರು ನಿಗ್ರಹ ವಾರಾಹಿ ಅಥವಾ ವಾರಾಹಿ ಅಮ್ಮನವರ ಅನುಗ್ರಹ ಬಹಳ ಮುಖ್ಯ ಸಿಂಹರಾಶಿಯವರಿಗೆ. ನೋಡಿ, ಸಿಂಹರಾಶಿಯವರು ವಾರಾಹಿ ಅಮ್ಮನವರ ಆರಾಧನೆಯನ್ನು ಮಾಡಿದ್ರೆ ಮೊಟ್ಟ ಮೊದಲನೇದಾಗಿ ವಿರೋಧಿಗಳ ಮೇಲೆ ಜಯ ಸಿಗಲಿದೆ. ನಿಮ್ಮನ್ನು ವಿರೋಧಿಸುವವರನ್ನ ನೀವು ಸೋಲಿಸ್ತೀರಿ ಅಂತ ಸಿಂಹರಾಶಿಯವರು. ಸಾಮಾನ್ಯವಾಗಿ ನಿಮ್ಮ ನಾಯಕತ್ವದ ಗುಣಗಳು ಜಾಸ್ತಿ ಇರೋದ್ರಿಂದ ನಿಮ್ಮ ಕೆಲಸದ ಜಾಗದಲ್ಲಿ ಸ್ಪರ್ಧೆ, ನಿಮ್ಮಾಗಿನೊಬ್ಬರ ನಡುವೆ ಸ್ಪರ್ಧೆ ಉಂಟಾಗ್ಬಿಡುತ್ತಲ್ಲ. ಸೊ ಸಿಂಹರಾಶಿಯವರಿಗೆ ಕೆಲಸ ಜಾಗದಲ್ಲಿ ಸ್ಪರ್ಧೆಗಳೇನಿರುತ್ತಲ್ಲ, ಅದರಲ್ಲಿ ಸ್ಪರ್ಧೆಗಳಲ್ಲಿ ನೀವೇ ಗೆಲ್ತೀರಾ. ರಾಜಕೀಯ ವಿರೋಧಿಗಳನ್ನು ಶಮನ ಮಾಡ್ತೀರಾ. ಅದು ಜಾಬಲ್ಲಾಗಿರ್ಬೋದು, ಬಿಸ್ನೆಸ್ಸಲ್ಲಾಗಿರ್ಬೋದು, ನಿಜವಾದ ರಾಜಕೀಯ ಜೀವನದಲ್ಲಿ ಆಗಿರ್ಬೋದು. ರಾಜಕೀಯ ಮಾಡಿರ್ತಾರಲ್ಲ ನಿಮ್ಮ ವಿರೋಧಿಗಳ, ಆ ರಾಜಕೀಯ ವಿರೋಧಿಗಳನ್ನೆಲ್ಲ ಶಮನ ಮಾಡಿ ಅವ್ರನ್ನ ಬಾಯಿ ಮುಚ್ಚಿಸ್ತಕ್ಕಂಥ ಶಕ್ತಿ ವಾರಾಹಿ ಅಮ್ಮನವರು ಕೊಡ್ತಾರೆ ಸಿಂಹರಾಶಿಯವರಿಗೆ. ವ್ಯವಹಾರದಲ್ಲಿ ಕೂಡ ಅಷ್ಟೇ, ಸ್ಪರ್ಧೆಗಳೇನು ಜಾಸ್ತಿ ಇದ್ದಾರೆ ಅವರೆಲ್ಲ ವ್ಯವಹಾರಗಳು ಅವ್ರಿಗಿನ್ನ ನೀವೇ ಗೆಲ್ತೀರಿ. ನೀವೇ ಸ್ವಲ್ಪ ಜಾಸ್ತಿ ವ್ಯವಹಾರಗಳನ್ನು ಮಾಡ್ತಕ್ಕಂಥ, ವ್ಯವಹಾರಗಳನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ಶಕ್ತಿಯನ್ನು ವಾರಾಹಿ ಅಮ್ಮನವರು ಕೊಡ್ತಾರೆ. ಅಷ್ಟೇ ಅಲ್ಲ, ವಾರಾಹಿ ಆರಾಧನೆಯಿಂದ ಸಿಂಹರಾಶಿಯವರಿಗೆ ಶತ್ರುಗಳ ಪ್ರಭಾವ ಕಡಿಮೆ ಆಗಿಬಿಡುತ್ತೆ. ನಿಮ್ಮ ಪ್ರಭಾವ ಜಾಸ್ತಿ ಆಗುತ್ತೆ, ಶತ್ರುಗಳ ಪ್ರಭಾವ, ಅವರ ಶಕ್ತಿ ಕಡಿಮೆ ಆಗಿಬಿಡುತ್ತೆ. ನಿಮ್ಮ ಮೇಲೆ ನಡೆಯುವ ಕುತಂತ್ರಗಳು, ನೀವು ಹೇಳ್ತಾರಲ್ಲ ಸರ್, ಕುತಂತ್ರದಿಂದ, ಮೋಸದಿಂದ ನನಗೆ ಸಮಸ್ಯೆ ಕೊಟ್ಬಿಟ್ರು ಸರ್, ನನಗೆ ಗೊತ್ತಾಗಲಿಲ್ಲ ನನಗೆ ಅಂತ. ಸೊ ನಿಮ್ಮ ಮೇಲೆ ಯಾರೇ ಶತ್ರುಗಳು ಕುತಂತ್ರ ಮಾಡಲಿ, ಮೋಸ ಮಾಡಲಿಕ್ಕೆ ಪ್ರಯತ್ನ ಮಾಡಲಿ, ಅದೆಲ್ಲ ವಿಫಲ ಆಗಿಬಿಡುತ್ತೆ. ನಿಮ್ಮ ಮೇಲೆ ಕುತಂತ್ರ ಮಾಡಲಿಕ್ಕೆ ಆಗಲ್ಲ. ಹಾಗೂ ವಿಜಯ, ನೀವು ಗೆಲ್ಲುವಂಥ ಅವಕಾಶಗಳನ್ನು ಜಾಸ್ತಿ, ನೀವು ಗೆಲ್ಲಬೇಕು ಅನ್ನುವ ರೀತಿಯಲ್ಲಿ ವಾರಾಹಿ ಅಮ್ಮನವರು ಸಿಂಹರಾಶಿಯವರಿಗೆ ಆಶೀರ್ವಾದವನ್ನು ಮಾಡ್ತಕ್ಕಂಥದ್ದು ಒಂದು ರಹಸ್ಯಮಯವಾದ ವಿಚಾರ. ಅಷ್ಟೇ ಅಲ್ಲ, ಸಿಂಹರಾಶಿಯವರು ವಾರಾಹಿ ಆರಾಧನೆಯಿಂದ ಅವರ ಗೌರವವನ್ನು ರಕ್ಷಣೆ ಮಾಡ್ಕೊಳ್ಬಹುದು, ಪ್ರತಿಷ್ಠೆಯನ್ನು ರಕ್ಷಣೆ ಮಾಡ್ಕೊಳ್ಬಹುದಾಗಿರ್ತದೆ. ವಿಶೇಷವಾಗಿ ಸಿಂಹರಾಶಿಯವರಿಗೆ ಗೌರವ, ಪ್ರತಿಷ್ಠೆಗಳು, ಮಾನ ಇತ್ಯಾದಿಗಳು ಬಹಳ ಮುಖ್ಯ. ಉಸಿರಾಟ ಎಷ್ಟು ಮುಖ್ಯನೋ ಗೌರವ ಅಷ್ಟೇ ಮುಖ್ಯ ಅನ್ನುವಂಥವ್ರು ಸಿಂಹರಾಶಿಯವರು. ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಈ ಅಪವಾದಗಳು ಬಂದಾಗ, ತಪ್ಪು ಸುಳ್ಳು ಆರೋಪಗಳು ಬಂದಾಗ ಬಹಳ ಮನಸ್ಸಿಗೆ ಬೇಸರ ಮಾಡ್ಕೊಂಡ್ಬಿಡ್ತೀರ. ಅದನ್ನು ಎದುರಿಸೋದು ಹೇಗೆ? ವಾರಾಹಿ ಅಮ್ಮನವರ ಕೃಪೆ ಇದ್ದರೆ, ವಾರಾಹಿ ಅಮ್ಮನವರ ಆರಾಧನೆ ಮಾಡಿದ್ರೆ ಸಿಂಹರಾಶಿಯವರಿಗೆ ಟೆನ್ಷನ್ನೇ ಇರೋದಿಲ್ಲ. ಅಪವಾದಗಳು ತಂತಾನಾಗೆ ದೂರ ಆಗ್ಬಿಡತ್ತೆ. ನಿಮ್ಮ ಮೇಲೆ ಅಪವಾದ ಬಂದಿರುತ್ತಲ್ಲ ಸಿಂಹರಾಶಿಯವರಿಗೆ, ವಾರಾಹಿ ಆರಾಧನೆ ಮಾಡಿದ್ರೆ ಅಪರಾಧಗಳು ದೂರ ಆಗುತ್ತೆ. ಸಮಾಜದಲ್ಲಿ ಗೌರವ ಅನ್ನುವಂಥದ್ದು ವೃದ್ಧಿ ಆಗುತ್ತೆ. ಹೆಸರು, ಕೀರ್ತಿ ತುಂಬ ಚೆನ್ನಾಗಿ ಉಳಿಯುತ್ತೆ. ನಿಮ್ಮ ಹೆಸರು ಉಳಿಯುತ್ತೆ, ಚೆನ್ನಾಗಿ ಉಳಿಯುತ್ತೆ. ಅಷ್ಟೇ ಅಲ್ಲ, ಧೈರ್ಯ ಮತ್ತು ನಾಯಕತ್ವದ ಗುಣಗಳು ಬಲವಾಗುತ್ತೆ ಅಂತ. ಈ ಸೂರ್ಯನ ಶಕ್ತಿ ಡೈರೆಕ್ಟಾಗಿ ಸಿಂಹರಾಶಿಯ ಮೇಲೆ ಜಾಸ್ತಿ ಇರುತ್ತೆ. ಅದನ್ನು ಮತ್ತಷ್ಟು ಬಲಪಡಿಸ್ಕೊಳ್ಳೋದ್ರಿಂದಲೇ ನಿಮಗೆ ಧೈರ್ಯ ವೃದ್ಧಿ ಆಗ್ತಕ್ಕಂಥದ್ದು. ವಾರಾಹಿ ಆರಾಧನೆಯಿಂದ ಧೈರ್ಯ ವೃದ್ಧಿ ಆಗುತ್ತೆ ಅಂಥೇಳಿ ತಂತ್ರಶಾಸ್ತ್ರಗಳು ಹೇಳುತ್ತೆ ನಿಮಗೆ, ತಂತ್ರದಲ್ಲಿ ಹೇಳ್ತಾರೆ. ಈಗ ನಿರ್ಧಾರ ತೆಗೆದುಕೊಳ್ಳುವಂಥ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ವೃದ್ಧಿಯಾಗಬೇಕು,
ನಾಯಕತ್ವದ ಗುಣಗಳು, ಲೀಡರ್ಶಿಪ್ ಕ್ವಾಲಿಟೀಸ್ ಬೆಳಿಬೇಕು. ದೊಡ್ಡ ದೊಡ್ಡ ಅವಕಾಶಗಳನ್ನು ನೀವೇ ಪಡೆಯುವಂತಾಗಬೇಕು. ವಾರಾಹಿ ಆರಾಧನೆಯನ್ನು ಮಾಡಬೇಕು ಸಿಂಹರಾಶಿಯವರು. ಇನ್ನು ರಾಜಕೀಯ ಮತ್ತು ಅಧಿಕಾರ ಕ್ಷೇತ್ರದಲ್ಲಿ ಯಶಸ್ಸನ್ನು ಕೊಡ್ತಕ್ಕಂಥದ್ದು ವಾರಾಹಿ ಅಮ್ಮನವರೇ ಸಿಂಹರಾಶಿಯವರಿಗೆ. ಅಂದರೆ ನೀವು ಸಾಮಾನ್ಯವಾಗಿ ರಾಜಕೀಯದಲ್ಲಿ ಇದ್ದೀನಿ ಸ್ವಾಮಿನ, ಎಲೆಕ್ಷನ್ ನಿಂತ್ಕೊಂತೀನಿ ಅಂದರೆ ಆ ರಾಜಕೀಯನೂ ಬಂತು. ನೀವು ಉದ್ಯೋಗ ಮಾಡೋ ಜಾಗದಲ್ಲಿ ಏನು ರಾಜಕೀಯ ಕಡಿಮೆ ರಾಜಕೀಯ ಮಾಡ್ತಾರಾ? ಅಥವಾ ನೀವು ಅಂಗಡಿ, ಇಂಡಸ್ಟ್ರಿ, ಮತ್ತೊಂದು ಇನ್ನೊಂದು ವ್ಯವಹಾರಗಳಲ್ಲಿ ಏನು ಕಡಿಮೆ ರಾಜಕೀಯ ನಡೆಯುತ್ತಾ? ಸೊ ರಾಜಕೀಯದಲ್ಲಿ ನಿಮಗೊಂದು ಯಶಸ್ಸು ಸಿಗಬೇಕು ಅಂತಂದರೆ, ವಿರೋಧಿಗಳ ಒಂದು ಕುತಂತ್ರ ವಿಫಲವಾಗಬೇಕು ಅಂತಂದರೆ, ಅಧಿಕಾರ ಸ್ಥಾನದಲ್ಲೇ ಒಂದು ಅಧಿಕಾರ ಸಿಗಬೇಕು, ಇನ್ನೊಂದು ಅಧಿಕಾರ ನಿರಂತರವಾಗಿರಬೇಕು ಅಂತಂದರೆ, ಅಷ್ಟೇ ಅಲ್ಲ ಹೊಸ ಅವಕಾಶಗಳು ನಮಗೆ ಸಿಗಬೇಕು ಅಂತಂದರು ರಾಜಕೀಯ ಅಥವಾ ಅಧಿಕಾರ ಕ್ಷೇತ್ರದಲ್ಲಿ ಯಶಸ್ಸು ಸಿಗಬೇಕು ನಿಮಗೆ ಅಂತಂದರೆ ವಾರಾಹಿ ಆರಾಧನೆಯನ್ನೇ ಮಾಡಬೇಕು ಸಿಂಹರಾಶಿಯವರು. ಅಷ್ಟೇ ಅಲ್ಲ, ದುಷ್ಟಶಕ್ತಿಗಳಿಂದ ಸಿಂಹರಾಶಿಯವರಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ವಾರಾಹಿ ಅಮ್ಮನವರು. ವಾರಾಹಿ ದೇವಿ, ಅದರಲ್ಲೂ ವಿಶೇಷವಾಗಿ ಶತ್ರು ನಿಗ್ರಹ ವಾರಾಹಿ ಅಂತ ಕರಿತೀವಿ, ರಕ್ಷಣೆ ವಿಚಾರದಲ್ಲಿ, ಅಂದರೆ ರಕ್ಷಣೆಯ ದೇವಿ, ಅದು ರಕ್ಷಣೆಯನ್ನು ಕೊಡ್ತಕ್ಕಂಥ ದೇವಿ ಅಂತ ತಂತ್ರಶಾಸ್ತ್ರ ಹೇಳ್ತದೆ. ಸೊ ಆದ್ದರಿಂದ ಈ ದುಷ್ಟ ದೃಷ್ಟಿ, ಕೆಟ್ಟ ದೃಷ್ಟಿ, ಕೆಟ್ಟ ಗಾಳಿ ಅಂತೀವಲ್ಲ, ಗಾಳಿ ಸೋಕ್ತು ಅಂತಾರಲ್ಲ, ಇನ್ನು ಗಾಳಿ ಸೋಕ್ತಾರೆ ಹಂಗೆ ಆಡ್ತಾನೆ. ಸೊ ಆ ದುಷ್ಟ ದೃಷ್ಟಿ ಕಡಿಮೆ ಆಗಬೇಕು, ಅಸೂಯೆ, ಹೊಟ್ಟೆউರಿ ಕಡಿಮೆ ಆಗಬೇಕು, ಅಡಚಣೆಗಳು ಕಡಿಮೆ ಆಗಬೇಕು, ದೃಷ್ಟಿ ದೋಷ ಕಡಿಮೆ ಆಗಬೇಕು, ಮಾಟ ಮಂತ್ರಗಳು ಕಡಿಮೆ ಆಗಬೇಕು. ಇದೆಲ್ಲವೂ ಕಡಿಮೆ ಆಗಬೇಕು, ರಕ್ಷಣೆ ಬೇಕು ಅಂತಂದರೆ ಸಿಂಹರಾಶಿಯವರು ವಾರಾಹಿ ಅಮ್ಮನವರ ಆರಾಧನೆಯನ್ನು ಮಾಡಬೇಕು. ಇಲ್ಲಿ ಏನಾಗುತ್ತೆ, ವಾರಾಹಿ ಅಮ್ಮನವರ ಆರಾಧನೆ ಅಂತಂದಾಗ ಹೇಗೆ ಮಾಡಬೇಕು ಅನ್ನುವ ಪ್ರಶ್ನೆ ಬರ್ತದೆ. ಸಿಂಹರಾಶಿಯವರು ಮಂಗಳವಾರದ ದಿವಸ ನೀವು ರಾತ್ರಿ ಸಂಜೆ ಒಂದು 7-8 ಗಂಟೆ ಸಮಯಕ್ಕೆ ಸ್ನಾನ ಮಾಡಿಕೊಂಡು ಬಂದು, ಈ ವಿಡಿಯೋ ಎಂಡಲ್ಲಿ ಇವಾಗ ನಾನು ವಾರಾಹಿ ಮಂತ್ರವನ್ನು ಹೇಳ್ತಾನೆ, ಆ ಮಂತ್ರದಿಂದ ನೀವೊಂದು ಅರಳಿ ಮರದ ಎಲೆ ತಂದಿಟ್ಕೊಳ್ಬೇಕು. ಅರಳಿ ಮರದ ಲೀಫ್ ಎಲೆ, ಅದ್ರ ಮೇಲೆ ಒಂದು ತಾಮ್ರದ ನಾಣ್ಯ ತಂದಿಟ್ಕೊಳ್ಬೇಕು. ಆ ನಾಣ್ಯಕ್ಕೆ ವಾರಾಹಿ ಅಮ್ಮನವರ ಮಂತ್ರ, ಈಗ ನಾನೇನು ಹೇಳ್ತೇನೆ, ಆ ಮಂತ್ರವನ್ನು ಕೇಳಿಸ್ಕೊಂಡು 108 ಬಾರಿ ಕುಂಕುಮಾರ್ಚನೆ ಮಾಡ್ಬೋದು. ಇಲ್ಲ ಅದೇ ಕುಂಕುಮನ ನೀರಲ್ಲಿ ಕಲಸಿ ಕುಂಕುಮದ ನೀರನ್ನು ಮಾಡಿ, ಆ ಕುಂಕುಮದ ನೀರಲ್ಲಿ ಅದಕ್ಕೆ ಅಭಿಷೇಕ ಮಾಡ್ತಕ್ಕಂಥದ್ದು ಚೆನ್ನಾಗಿರ್ತದೆ. ಅಭಿಷೇಕ ಆ ಮಂತ್ರ ಕೇಳ್ತಾ 108 ಬಾರಿ, ಅದಾದ ಮೇಲೆ ಆ ನೀರನ್ನು ಹೊಸಲಿಗೆ ಒಂಚೂರು ಹಚ್ತಕ್ಕಂಥದ್ದು, ನೀವು ಒಂಚೂರು ಹಣೆಗೆ ಹಚ್ಕೊಳ್ತಕ್ಕಂಥದ್ದು, ಅಥವಾ ಕುಂಕುಮ ಅರ್ಚನೆ ಮಾಡಿದ್ರೆ ಆ ಕುಂಕುಮವನ್ನು ನೀವು ಹಣೆಗೆ ಹಚ್ಕೊಳ್ತಕ್ಕಂಥದ್ದು, ಹೊಸಲಿಗೆ ಹಚ್ಕೊಳ್ತಕ್ಕಂಥದ್ದು, ಮನೆಯಲ್ಲೆಲ್ಲರಿಗೂ ಹಚ್ತಕ್ಕಂಥದ್ದು, ಮನೆಯಲ್ಲಿ ಹೊರಗಡೆ ಒಂದು ಅಡ್ಡದಾಗಿ ಅದನ್ನು ಹಾಕ್ತಕ್ಕಂಥದ್ದು, ಯಾವುದೇ ಕೆಟ್ಟ ಶಕ್ತಿಗಳು ಒಳಗೆ ಬರದೇ ಇರಲಿ ಅಂಥೇಳಿ. ಸೊ ಈ ಥರ ಭಾಳ ರಕ್ಷಣಾತ್ಮಕವಾಗಿ ನಿಮಗೆ ತುಂಬ ಅನುಕೂಲ ಆಗಲಿದೆ. ಇಲ್ಲ ಗುರುಳೆ ಇನ್ನೂ ಪವರ್ಫುಲ್ ಆಗಬೇಕು, ನೀವು ಮಂಗಳವಾರ ಎಲ್ಲ ಹೇಳ್ತೀರಾ, ನಾವು ಮತ್ತು ಬೇರೆ ಬೇರೆ ಕೆಲಸ ವ್ಯವಹಾರ ಅಥವಾ ಆಹಾರ ಪದ್ಧತಿ ಎಲ್ಲ ನಿಷ್ಠೆಯಿಂದ ಇರಲಿಕ್ಕಾಗಲ್ಲ, ಮೈಲಿಗೆ ನಂಬಿಕೆ ಆಗಲ್ಲ, ನೀವೇನಾದರೂ ಮಾಡ್ತೀರಾ ಅಂದರೆ ಅದ್ಭುತವಾಗಿ ನಾವು ಅಮಾವಾಸ್ಯೆ, ಏಕೆಂದರೆ ಅಮಾವಾಸ್ಯೆ ಬಹಳ ವಿಶೇಷ. ಅಮಾವಾಸ್ಯೆ ಪರ್ವದ ಕಾಲದಲ್ಲಿ, ನಿಶೀಥ ಕಾಲ ಅಂದರೆ ರಾತ್ರಿ ಕಾಲದಲ್ಲೇ ವಿಶೇಷವಾಗಿ ನಾವು ಆರಾಧನೆ ಮಾಡ್ತಾ ಇದ್ದೇವೆ. ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು. ಇಷ್ಟೆಲ್ಲ ಶಕ್ತಿಶಾಲಿ ವಾರಾಹಿ ದೇವಿಗೆ ಆರಾಧನೆಯನ್ನು ಹೋಮದ ಮೂಲಕವಾಗಿ ಮಾಡ್ತೀವಿ. ವಾರಾಹಿ ಹೋಮವನ್ನೇ ಮಾಡ್ತೀವಿ ಅಂದರೆ ಅಮಾವಾಸ್ಯೆಯಲ್ಲಿ ಮಾಡ್ತಕ್ಕಂಥದ್ದು ಅತ್ಯದ್ಭುತವಾದಂತಹ ಶಕ್ತಿಯುತವಾದ ಪರಿಹಾರವಾಗಿರುತ್ತೆ. ನಿಮಗೋಸ್ಕರ, ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ, ಇಲ್ಲಿ ತನಕ ನಾನು ನಿಮಗೆ ಏನೇನು ಪರಿಹಾರ ಆಗುತ್ತೆ ವಾರಾಹಿ ಅಮ್ಮನವರ ಆರಾಧನೆ ಅಂತ ಹೇಳಿದನಲ್ಲ, ಆ ಒಂದು ಸಮಸ್ಯೆಗಳ ಪರಿಹಾರವಾಗಿ ನಿಮಗೆ ಅನುಕೂಲವಾಗಬೇಕು ಅನ್ನುವ ದೃಷ್ಟಿಯಿಂದ ಇದೇ 18ನೇ ತಾರೀಕು ಯುಗಾದಿ ಅಮಾವಾಸ್ಯೆಯ ದಿವಸ, ಅಂದರೆ 19ನೇ ತಾರೀಕು ಬೆಳಗ್ಗೆ ಯುಗಾದಿ ಇದೆ. ಅವತ್ತು ಬೆಳಗ್ಗೆ ಅಮಾವಾಸ್ಯೆನೂ ಇದೆ, ಅಮಾವಾಸ್ಯೆ ಬೇಗ ಮುಗಿದೋಗುತ್ತೆ, ಯುಗ ಪಾಡ್ಯ ಪರಾಭವ ನಾಮ ಸಂವತ್ಸರದ ಪಾಡ್ಯವೂ ಸಹ ಆರಂಭವಾಗ್ಬಿಡುತ್ತೆ, ಮೊದಲನೇ ತಿಂಗಳ ಮೊದಲನೇ ದಿವಸವೂ ಸಹ ಆರಂಭವಾಗ್ಬಿಡುತ್ತೆ. ಸೊ ಆದ್ದರಿಂದ ಅವತ್ತಿನ ದಿವಸ ಮಾಡಲಿಕ್ಕಾಗಲ್ಲ, ಹಿಂದಿನ ದಿವಸವೇ ಮಾಡಬೇಕು. ಯಾಕೆಂದರೆ ನಿಶೀಥ ಕಾಲ, ರಾತ್ರಿ ಕಾಲದಲ್ಲಿ ಮಾಡಬೇಕು ಅನ್ನುವ ದೃಷ್ಟಿಯಿಂದ 18ನೇ ತಾರೀಕು ಸಂಧ್ಯಾಕಾಲ ಸೂರ್ಯಾಸ್ತದ ಸಮಯದ ನಂತರ ನಮ್ಮ ಯಾಗಶಾಲೆಯಲ್ಲಿ ನಾವು ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಅತ್ಯಂತ ಶಕ್ತಿಶಾಲಿ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡಿ ಈ ವಿಶೇಷವಾಗಿರತಕ್ಕಂತಹ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಉಂಗುರವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಅಷ್ಟೇ ಅಲ್ಲ, ಯಾಕೆ ಅಂತ ನೋಡಿ, ಅವತ್ತಿನ ದಿವಸ ಶತ್ರು ನಿಗ್ರಹ ವಾರಾಹಿ ಹೋಮ ಅಷ್ಟೇ ಅಲ್ಲ, ಇನ್ನೂ ಮಿಕ್ಕಿದಾದಂಥ ಹೋಮಗಳು, ಇನ್ನೂ ಹೆಚ್ಚಿನದಾದಂಥ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಆ ಹೋಮಗಳು ಯಾವುದಪ್ಪ ಅಂತಂದರೆ
ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ. ಇದರಲ್ಲಿ ಸ್ಪಷ್ಟವಾಗಿ ಈ ಉಂಗುರವನ್ನು ನಿಮಗೆ 8 ದಿಕ್ಕುಗಳಲ್ಲೂ ನಿಮಗೆ ರಕ್ಷಣೆ ಕೊಡ್ತಕ್ಕಂಥ 8 ತ್ರಿಶೂಲಾದಿಗಳನ್ನು ನೋಡ್ಬೋದು, ವಿಭಿನ್ನವಾದಂಥದ್ದು. ಸೊ ಅಂಥ ವಿಶೇಷವಾದ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮದಲ್ಲಿ ಈ ಒಂದು ಅದ್ಭುತವಾದ ಉಂಗುರ ಎನರ್ಜೈಸ್ ಮಾಡ್ತೇವೆ. ಜೊತೆಗೆ ಮುಖ್ಯವಾಗಿ ನಾವು ಶತ್ರು ನಿಗ್ರಹ ವಾರಾಹಿ ಹೋಮದಲ್ಲಿ ಇದನ್ನು ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಇನ್ನೂ ಮುಖ್ಯವಾಗಿ ಅಘೋರಾಸ್ತ್ರ ಹೋಮ. ಅಘೋರಾಯ ನಮಸ್ತುಭ್ಯಂ ಘೋರಾಘೋರಧರಾಯ ಚ ಘೋರ ಮೃತ್ಯು ವಿನಾಶಾಯ ಅಘೋರಾಯ ನಮೋ ನಮಃ ಅಂತ ಭೂತ ಪ್ರೇತ ಪಿಶಾಚಾದೀನ್ ಭಕ್ಷಯಂತಂ ಮಹಾಪ್ರಭುಂ ಅಂತ ಹೇಳ್ತಾರೆ. ಅಂತಹ ಅದ್ಭುತವಾದಂತಹ ಯಾವುದೇ ನೆಗೆಟಿವ್ ಎನರ್ಜೀಸ್ ಇದ್ರೂ ಪರಿಹಾರ ಮಾಡುವ ಅಘೋರಾಸ್ತ್ರವನ್ನು ಮಾಡಿ ಅದರಲ್ಲೂ ಸಹ ಈ ಒಂದು ಉಂಗುರ ಎನರ್ಜೈಸ್ ಆಗುತ್ತೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು, ಸ್ವಯಂವರ ಪಾರ್ವತಿ ಹೋಮದಲ್ಲಿ ಸಹ ಮಾಡಿ ಅದರಲ್ಲೂ ಸಹ ಈ ಉಂಗುರವನ್ನು ಎನರ್ಜೈಸ್ ಮಾಡ್ತೇವೆ. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡಿ ಅದರಲ್ಲಿ ಈ ವಿಶೇಷವಾದ ಉಂಗುರವನ್ನು ಎನರ್ಜೈಸ್ ಮಾಡ್ತೇವೆ. ಇಷ್ಟೆಲ್ಲ ಅತ್ಯದ್ಭುತವಾದಂತಹ ಹೋಮಗಳನ್ನು, ವಿಶಿಷ್ಟವಾದಂಥ ಹೋಮಗಳನ್ನು 18ನೇ ತಾರೀಕು ಅಮಾವಾಸ್ಯೆ, ಯುಗಾದಿ ಅಮಾವಾಸ್ಯೆಯ ಪರ್ವ ದಿನದಂದೇ ನಿಶೀಥ ಅಂದರೆ ಸಂಧ್ಯಾ ರಾತ್ರಿ ಕಾಲಗಳಲ್ಲಿ ಈ ವಿಶೇಷವಾದ ಹೋಮವನ್ನು ಮಾಡಿ ಈ ವಿಶೇಷವಾದ ಉಂಗುರವನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಕಳಿಸಿ. ಇಲ್ಲ ಅಂತಂದ್ರೆ ನಿಮ್ಮ ಹೆಸರು ಗೊತ್ತಿದೆ, ವಿಳಾಸ ಗೊತ್ತಿದೆ, ವಿಳಾಸ ಬಹಳ ಇಂಪಾರ್ಟೆಂಟಾಗಿ ಕಳಿಸಿ, ಪ್ರಸಾದ ಕಳಿಸ್ಕೊಡ್ಬೇಕಾಗ್ತದೆ. ಸೊ ಆದ್ದರಿಂದ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. 18ನೇ ತಾರೀಕು ಅಮಾವಾಸ್ಯೆ ಸಾಯಂಕಾಲ, ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಇದೆ. ಸೊ ಲೈವಲ್ಲಿ ಅಮಾವಾಸ್ಯೆ ಸಮಯದಲ್ಲಿಯೇ ನಿಮ್ಮ ಹೆಸರು ಸಂಕಲ್ಪ ಆಗೋದನ್ನ ನೀವು ಲೈವಲ್ಲಿ ನೋಡ್ಕೊಳ್ಬಹುದು. ಎಲ್ಲ ಹೋಮಗಳನ್ನು ಲೈವಲ್ಲಿ ನೋಡ್ತೀರಾ. ಹಾಗೂ ಮರುದಿನ ಪ್ರಸಾದ ನಾವು ಪ್ಯಾಕ್ ಮಾಡಬೇಕಾಗ್ತದೆ. ರಾತ್ರಿ ಎಲ್ಲ ಹೋಮ ಆಗ್ತದೆ, ಮರುದಿನವೇ ಪ್ರಸಾದ ಪ್ಯಾಕ್ ಆಗ್ತಕ್ಕಂಥದ್ದು 19ನೇ ತಾರೀಕು, ಅವತ್ತು ಹಬ್ಬ. ಸೊ 20ನೇ ತಾರೀಕಿನಿಂದ ಆಚೆಗೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾಗಿರತಕ್ಕಂತಹ ವಾರಾಹಿ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತೇವೆ. ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡಿಕೊಳ್ಬಹುದು. ನಿಮ್ಮ ಮಧ್ಯದ ಬೆರಳು, ಉಂಗುರದ ಬೆರಳು ಅಥವಾ ತೋರು ಬೆರಳು, ನಿಮ್ಮ ಬಲಗೈಯಲ್ಲಿ ಯಾವ ಬೆರಳು ಸೈಜ್ ಆಗುತ್ತೋ ಖಂಡಿತವಾಗಿ ಅದಕ್ಕೆ ಧಾರಣೆ ಮಾಡ್ಕೊಳ್ಳಿ. ಹೆಂಗಸರು, ಗಂಡಸರು ಪ್ರತಿಯೊಬ್ಬರೂ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಹಾಗೂ ಉಂಗುರ ಧಾರಣೆ ಮಾಡ್ಕೊಳ್ಳೋದ್ರಿಂದ ಬೇರೆ ಬೇರೆ ರಿಸ್ಟ್ರಿಕ್ಷನ್ಸ್ ಖಂಡಿತವಾಗಿ ಇರೋದಿಲ್ಲ. ಖಂಡಿತ ಸಂಕಲ್ಪ ಸೇವೆಗೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಖಂಡಿತವಾಗಿ ಸಂಕಲ್ಪ ಸೇವೆ ಕೊಡಿ. ವಾರಾಹಿ ಅಮ್ಮನವರ ರಕ್ಷಣೆ ವಿಶೇಷವಾಗಿ ನಿಮ್ಮ ರಾಶಿಗೆ, ನಿಮಗೆ ವಿಶೇಷವಾಗಿ ಸಿಗಲಿ. ನಿಮ್ಮ ಮೇಲೆ ಸದಾ ಸರ್ವದ ವಾರಾಹಿ ಅಮ್ಮನವರ ರಕ್ಷೆ ಇದ್ದೇ ಇರಲಿ ಅಂತ ಸಹ. ಹಾಗೂ ವಿಶೇಷವಾದ ವಾರಾಹಿ ಅಮ್ಮನವರ ಆ ವಿಶೇಷ ನಿಗೂಢ ಮಂತ್ರವನ್ನು ಈಗ ನಾನು ತಿಳಿಸಲಿದ್ದೇನೆ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ನಿಮ್ಮ ರಾಶಿಯವರಿಗೆ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಎಲ್ಲರಿಗೂ ಸಿಗೋ ಥರ. ಹಾಗೂ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಐಂ ವಿಶಾಲೆ ಹ್ರೀಂ ಶ್ರೀಂ ಕ್ಲೀಂ ಸ್ವಾಹಾ. 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 ಓಂ ಐಂ ವಿಶಾಲೆ ಹ್ರೀಂ ಶ್ರೀಂ ಕ್ಲೀಂ ಸ್ವಾಹಾ.